ರಷ್ಯಾ ಯುಕ್ರೇನ್ ಮಧ್ಯೆ ನಡೀತಿರೋ ವಾರ್ ಈಗ ಮಿಸೈಲ್ ವಾರಕ್ಕಾಗಿದೆ. ರಷ್ಯಾದ ಕ್ಷಿಪಣಿ ದಾಳಿಗೆ ನಾವು ಅಮೆರಿಕ ನಿರ್ಮಿತ ಕ್ಷಿಪಣಿಗಳನ್ನು ಪ್ರಯೋಗಿಸ್ತೀವಿ ಅಂತ ಉಕ್ರೇನ್ ಅಧ್ಯಕ್ಷ ಗುಡುಗಿದ್ರು. ಅದಕ್ಕೆ ರಷ್ಯಾ ಅಧ್ಯಕ್ಷರು ಹೇಳಿದ್ರು, ಉಡಾಯಿಸಿ, ನೋ ಪ್ರಾಬ್ಲಮ್, ನಮ್ಮ ಹತ್ರ ಹೊಸದು ಬಂದಿದೆ, ಇಸ್ಕಂದರು, ಈಗ ಹೊಸದು ಯಾವುದೋ ಒಂದು ಮಾಡಿದ್ದಾರೆ, ಹೈಪರ್ಸಾನಿಕ್ ಮಿಸೈಲ್, ಒಂದು ICBM ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದು ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ತೋರಿಸ್ತೀವಿ ನಿಮಗೆ. ಇಲ್ಲಿವರೆಗೂ ನಾವು ಸೇನೆ ಮತ್ತು ಮೂಲಭೂತ ಸೌಕರ್ಯದ ಕೇಂದ್ರದ ಮೇಲೆ ದಾಳಿ ಮಾಡಿದ್ದೀವಿ, ಇನ್ನೂ ನಿಮ್ಮದು ಬೇರೆ ಬೇರೆ ಇಂಧನ ಕೇಂದ್ರಗಳನ್ನೆಲ್ಲ ಟಚ್ ಮಾಡಿಲ್ಲ, ಈಗ ಮಾಡೋಣ, ಡೋಂಟ್ ವರಿ ಅಂತ ಅವರು ಹೇಳ್ತಾರೆ. ಇದು ಎಂಡ್ ಆಗೋಂಗಿಲ್ಲ. ಈ ರಷ್ಯಾ ಯಾವತ್ತೇನು ದಾಳಿ ಮಾಡಿಬಿಡುತ್ತೋ ಅಂತ ಎದರ್ಕಂಡಿಗೆ ಉಕ್ರೇನಲ್ಲಿ ಅಲರ್ಟಲ್ಲಿ ಇದ್ದಾರಂತೆ. ಏನಪ್ಪ, ಮೋದಿನೂ ಇಂಟ್ರೆಸ್ಟೇ ತೋರಿಸ್ತಿಲ್ಲ ಅಲ್ವಾ ಈ ವಿಚಾರದಲ್ಲಿ? ಎಲ್ಲರೂ ಹೇಳ್ತಾರೆ, ಉಕ್ರೇನ್ ಅಧ್ಯಕ್ಷನೂ ಹೇಳ್ತಾರೆ, ರಷ್ಯಾ ಅಧ್ಯಕ್ಷರು ಹೇಳ್ತಾರೆ, ನಮ್ಮ ಸಾಹೇಬ ಯಾಕೋ ನಮ್ಮ ದೇಶದಿಂದ ಯಾವ ಇಂಟ್ರೆಸ್ಟ್ ಇಲ್ಲ, ಯಾಕೋ? ಎಸ್. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಶ್ರೀಲಂಕಾದಲ್ಲಿ ಭಾರೀ ಮಳೆ ಆಗಿದ್ದು 12 ಮಂದಿ ಸಾವನ್ನಪ್ಪಿದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಜನ ಸಮಸ್ಯೆಗೆ ಒಳಗಾಗಿದ್ದಾರೆ. ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತ ಅವಾಂತರವನ್ನು ಸೃಷ್ಟಿ ಮಾಡಿದೆ. 2ನೇ ದಿನವೂ ಮುಂದುವರೆದಿದೆ. ನಾಗಪಟ್ಟಣಂ ಜಿಲ್ಲೆಯಲ್ಲಿ 1200ಕ್ಕೂ ಹೆಚ್ಚು ಜನರನ್ನ ಪರಿಹಾರ ಶಿಬಿರಗಳಿಗೆ ರವಾನೆ ಮಾಡಲಾಗಿದೆ. 2 ದಿನದಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ 150 ಮನೆಗಳು ನಾಶವಾಗಿದೆ. ಅತ್ತ ಈ ಮಧ್ಯೆ ಬೆಂಗಳೂರಿನಲ್ಲೂ ಚಳಿಯಾದ ವಾತಾವರಣ ಮುಂದುವರೆದಿದೆ. ಆಲ್ ರೈಟ್, ಪುಟಾಣಿ ದೇಶ ಶ್ರೀಲಂಕಾ ದೊಡ್ಡದೇನಲ್ಲ, ತುಂಬ ದೊಡ್ಡದು ಅಂತಾನೆ. ಅದರಲ್ಲಿ 3 ಲಕ್ಷ ಜನ ಆಚೆ ಬರ್ತಾರೆ ಅಂತಂದರೆ ನಿರಾಶ್ರಿತರಾಗಿ ಕಷ್ಟ. ಅಂತಂಥ ದೇಶಗಳಿಗೆ ಎಕನಾಮಿಕಲಿ ಸ್ಟ್ರಾಂಗ್ ಇಲ್ದಿದ್ದಾಗ ಈ ಥರ ಆಗ್ಬಿಟ್ರೆ ಭಾಳ ಕಷ್ಟ ಅದನ್ನು ಫೇಸ್ ಮಾಡೋದು.